ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಲೇ ನಿಮಗೂ ಗೊತ್ತಿರುತ್ತೆ ನಾವು ಯಾವ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ. ಕೇರಳದಲ್ಲಿರೋ ಮಹಾದೇವ ಟೆಂಪಲ್, ಕೊಟ್ಟಿಯೂರು ಟೆಂಪಲ್ನ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಕೊಟ್ಟಿಯೂರು ಟೆಂಪಲ್ ತುಂಬಾ ವೈರಲ್ ಆಗಿದೆ. ಅಂಥದ್ದು ಏನಿದೆ ಈ ಕೊಟ್ಟಿಯೂರು ಟೆಂಪಲಲ್ಲಿ? ಯಾಕೆ ಭಕ್ತಾದಿಗಳು ಜಾಸ್ತಿ ಜನ ತುಂಬಿಕೊಂಡಿದ್ದಾರೆ, ಯಾಕೆ ಅಲ್ಲಿಗೆ ಹೋಗಿ ಬಯಸ್ತಾರೆ ಅಂತ ಈ ಟೆಂಪಲ್ ಬಗ್ಗೆ ತಿಳ್ಕೊಳಕ್ಕೆ ಜಾಸ್ತಿ ಆಸೆ ಇತ್ತು ನಮಗೆ. ಈ ದೇವಸ್ಥಾನ ಶಿವನ ಪ್ರೀತಿಯನ್ನು ಕಳೆದುಕೊಂಡಂಥ ಸ್ಥಳ ಇದು. ನಾವು ಆ ಪ್ಲೇಸ್ ಹೇಗಿರುತ್ತೆ, ಆ ಪ್ಲೇಸ್ ನೋಡಲೇಬೇಕು ಅಂತ ಬಿಟ್ಟಿದ್ದೆ. ನಾವು ಕೋಲಾರಿಂದ ಬಿಡ್ತಾ ಇದ್ದೀವಿ ಈ ಟೆಂಪಲ್ ನೋಡೋಕ್ಕೆ. ಕೋಲಾರಮ್ಮ ದೇವಸ್ಥಾನದಲ್ಲಿ ನಮ್ಮ ಕಾರ್ನ ಪೂಜೆ ಮಾಡಿಸಿ ಎಲ್ಲರೂ ವೀಡಿಯೋಗಳೆಲ್ಲ ಮಾಡಿಕೊಂಡು ಭರ್ಜರಿಯಾಗಿ ನಮ್ಮ ಫ್ರೆಂಡ್ ಗಗನ್ನು ಮತ್ತು ನಮ್ಮ ದೋಸ್ತರೆಲ್ಲರೂ ಬಿಟ್ರಿ. ನಾವಿವಾಗ ಕೋಲಾರಿಂದ 8 ಜನ ಬಿಡ್ತಾ ಇದ್ದೀವಿ. ನಾವು ಹೋಗೋ ಜಾಗದಲ್ಲೇ ಇವತ್ತೇ ನಮ್ಮ ಗ್ರೂಪಲ್ಲಿ ಒಬ್ಬ ಹುಡುಗಂದು ಬರ್ತ್ಡೇ ಇತ್ತು. ಮತ್ತು ಅವ್ರ ಕಂಪನಿ ಕಡೆಯಿಂದ ಹುಡುಗರೆಲ್ಲರೂ ಬಂದು ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲೇಬೇಕಂತ ಎಲ್ಲರೂ ಬರ್ತ್ಡೇ ಸೆಲೆಬ್ರೇಷನ್ ಜೋರಾಗೆ ಮಾಡಿದರು. ಅವ್ರಿಗೆ ಕಿರೀಟ ಅಂತೆ, ಹೂವಿನ ಹಾರ ಎಲ್ಲ ಹಾಕಿದ್ರು. ಒಳ್ಳೆ ಮಹಾರಾಜನ ಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಈ ಕಾಲದಲ್ಲಿ ಹಣ ಸಂಪಾದನೆ ಮಾಡೋದಕ್ಕಿಂತ ಜನ ಸಂಪಾದನೆ ಮಾಡೋದೇ ಹೆಚ್ಚು. ಯಾಕಂದರೆ ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಜನರು ಕೊನೆವರೆಗೂ ಇರ್ತಾರೆ. ಹಾಗೆ ಸ್ನೇಹಿತರು ಅಷ್ಟೇ. ಹಾಗೆ ನಮ್ಮ ಡೆಸ್ಟಿನಿ ಕಂಟಿನ್ಯೂ ಮಾಡಬೇಕಂದ್ಬಿಟ್ಟು ನಾವು ಹೋಗ್ತಾನೇ ಇದ್ವಿ. ಇನ್ನು ನೈಟ್ ಜರ್ನಿ ಅಲ್ವಾ, ನಿದ್ದೆ ಬರುತ್ತೆ ಡ್ರೈವರ್ಗೆ ಅಂತ ಹೇಳ್ಬಿಟ್ಟು ಫುಲ್ ಸಾಂಗ್ ಜ್ವರ ಹಾಕ್ಕೊಂಡು ಜೋಶಲ್ಲಿ ಹೋಗ್ತಾನೇ ಇದ್ದೀವಿ. ನೋಡಬೇಕು, ನೈಟ್ ಜರ್ನಿ ಮಾಡೋದು ಸ್ವಲ್ಪ ಕಷ್ಟನೇ, ಆದರೆ ಈಸಿಯಾಗೇ ಇರುತ್ತೆ. ಆದರೆ ನಿದ್ದೆ ಕೆಡಬೇಕಾಗುತ್ತೆ ಅಷ್ಟೇ. ನೈಟಲ್ಲಿ ಎಲ್ಲರಿಗೂ ರೆಸ್ಟ್ ತಗೊಬೇಕು ಅಂತ ಹೇಳ್ಬಿಟ್ಟು ನಾವು ಹೇಗಾದರೂ ಆಗಲಿ ಸ್ವಲ್ಪ ಹೊತ್ತು ಕಾರ್ ಸ್ವಲ್ಪ ಪಕ್ಕ ಹಾಕಿ ಸ್ವಲ್ಪ ರೆಸ್ಟ್ ತಗೊಂಡ್ವಿ. ಬೆಳಗ್ಗೆ ನೋಡ್ತೀವಿ ಆಲ್ರೆಡಿ ನಮ್ಮ ಡೆಸ್ಟಿನಿ ಹತ್ತತ್ರನೇ ಇದ್ವಿ. ಸುತ್ತ ನೋಡಿದ್ರೆ ಒಂದು ಹಸಿರು, ಬೆಳಗ್ಗೆನೇ ಆ ಥರ ವೈಬ್ಸು ಚೆನ್ನಾಗಿತ್ತು. ತುಂಬ ಹಸಿರು ಇತ್ತು. ಮತ್ತು ನಾವು ನಾಗರಹೊಳೆ ಹುಲಿ ಸಂರಕ್ಷಣೆ ಹತ್ರ ನಾವು ಎಂಟರ್ ಆದ್ವಿ. ಅಲ್ಲಿನ ಹುಲಿ ಸ್ಟ್ಯಾಚ್ಯೂಗಳು ಮತ್ತು ಮುಖ್ಯದ್ವಾರ ತುಂಬ ಇಷ್ಟ ಆಯ್ತು ನನಗೆ. ಹೋಗ್ತಾ ಇರೋವಾಗ ಕರೆಕ್ಟಾಗಿ ಅಲ್ಲಿರೋ ಸ್ಟ್ಯಾಚ್ಯೂಗಳು, ಆನೆ ಸ್ಟ್ಯಾಚ್ಯೂ ನೋಡಿದ್ರೆ ರಿಯಲ್ ಆನೆ ಥರ ಇದೆ ಏನೋ ಅನಿಸುತ್ತೆ. ಆದರೆ ರಿಯಲ್ ಆನೆ ಅಲ್ಲ, ಅದು ಸುಮ್ಮನೆ ಸ್ಟ್ಯಾಚ್ಯೂ ಅಷ್ಟೇ. ಆ ಜಿಂಕೆ ನೋಡಿದ್ರೆ ಅದನ್ನೇ ನೋಡ್ತಾ ಇದೆ. ಅಲ್ಲಿನ ಗ್ರೀನರಿ ಎಲ್ಲ ತುಂಬ ಇಷ್ಟ ಆಯ್ತು ನನಗೆ. ಹಾಗೆ ನಮ್ಮ ಡೆಸ್ಟಿನಿ ಹೆಂಗಾರಲ್ಲಿ ಬಿಡಬೇಕಂದ್ಬಿಟ್ಟು ನಾಗರಹೊಳೆಯಿಂದ ಬಿಡ್ತಾನೆ ಇದ್ವಿ, ಕಾರ್ ಬಿಟ್ಟಿದ್ವಿ. ನೋಡಿದ್ರೆ ಅಲ್ಲೊಂದು ಆನೆ ಕಾಣಿಸ್ತು ನಮಗೆ. ಆನೆ ನೋಡಿದ್ರೆ ಪಕ್ಕ ಕಾಡಾನೆ, ಅದು ನೋಡೋಕ್ಕೆ ಸಾಧು ಜೀವಿ ಥರ ಕಾಣಿಸಿದ್ರೆ ಕೊಡೋಣ ಹತ್ರ ಹೋದರೆ ನಮ್ಮನ್ನೇ ಫಿನಿಷ್ ಮಾಡೋಕತ್ತೆ. ನೋಡಿದ್ರೆ ತುಂಬ ಗಲೀಜಾಗಿತ್ತು. ನೋಡಿದ್ರೆ ಪಾಪ ನಾನೇ ಹೋಗಿ ಸ್ನಾನ ಮಾಡಿಸೋಣ ಅನ್ನಿಸ್ತು. ಆದರೆ ಏನು ಮಾಡೋಕ್ಕಾಗತ್ತೆ, ನಾನು ಹೋಗಿ ಸ್ನಾನ ಮಾಡಿಸಿದ್ರೆ ಅದು ನನ್ನನ್ನೇ ಸ್ನಾನ ಮಾಡಿ ಮೇಲೆ ಕಳಿಸಿರುತ್ತೆ. ಹಂಗಂತ ತಿಳ್ಕೊಂಡು ನಾವೇ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿ ಮುಂದೆ ನೋಡಿದ್ರೆ ಸುತ್ತಲೂ ತೋಟಗಳು, ಆ ಗ್ರೀನರಿ ನಮ್ಮನ್ನು ಅಲ್ಲೇ ನಿಲ್ಲಿಸ್ಕೊಬೇಕು ಅಂತ ಕಾಯ್ತಾ ಇದ್ವು. ಯಾಕಂದರೆ ಅಷ್ಟೊಂದು ಗ್ರೀನರಿ ನಮ್ಮ ಕಡೆಯಲ್ಲೂ ಸಿಗ್ತಾರಿಲ್ಲ. ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಗ್ರೀನರಿ ಇದೆ ಅಂದ್ಬಿಟ್ಟು ನಮ್ಗೆ ಮೊದಲೇ ಗೊತ್ತಾಗಿತ್ತು. ಇದೇ ನಮ್ಮ ಫ್ರೆಂಡ್ಸು, ಇಷ್ಟು ಜನ ನಾವು ಹೋಗ್ತಾಯಿದ್ದೀವಿ ಕೇರಳಗೆ ಟ್ರಿಪ್ ಮಾಡಿಕೊಂಡು. ನಮ್ಮ ದೋಸ್ತ ಗಗನ್ನು ನೋಡಿ, ನಮ್ಮ ಡ್ರೈವರ್ ಅಣ್ಣ ಗಾಡಿ ಹೇಗೆ ಹೊಡಿತಿದ್ದಾರೆ ಅಂತ. ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡಬೇಕು, ಎಷ್ಟು ಜೋಶಲ್ಲಿದ್ದಾರೆ ಡ್ರೈವಿಂಗ್ ಮಾಡೋದಕ್ಕೆ. ಅಷ್ಟು ಜೋಶಲ್ಲಿ ಕಾರ್ ಹೊಡಿತಿದಾರೆ, ನೀವೇ ಅರ್ಥ ಮಾಡ್ಕೊಬೇಕು. ಇವರು ಸಾಮಾನ್ಯದವರಲ್ಲ, ಅಮೇರಿಕದಿಂದ ಒಂದು ಗೋಲ್ಡ್ ಪದಕ ಪಡ್ಕೊಂಬಂದವರು ಅಂತ. ಹಾಗೆ ನಾವು ಹೋಗ್ತಾ ಇರೋವಾಗ ಇನ್ನು ಕೇರಳ ಬಾರ್ಡ್ರ್ ಎಂಟ್ರಿ ಆದ್ವಿ. ಈ ಕಡೆ ಕೇರಳ ಕಡೆ ನೋಡಬೇಕಂದ್ರೆ ಸುತ್ತಲೂ ಮನೆಗಳು ಒಂಥರ ಟ್ರೆಡಿಷನಲ್ ಆಗಿತ್ತು ಮನೆಗಳು. ಆ ಕಡೆ ಮನೆಗಳು ಅಷ್ಟೇ ಒಂಥರ ವೈಬ್ ಒಂಥರ ಚೇಂಜ್ ಆಗೇ ಇತ್ತು. ಮತ್ತು ಎಸ್ಪೆಷಲಿ ಹೇಳಲೇಬೇಕು, ಈ ಕಡೆ ಮನೆಗಳು ಅಷ್ಟೇ, ಸ್ಕೂಲು ಅಷ್ಟೇ. ಮತ್ತು ಹೆವಿ ಚರ್ಚ್ಗಳು ನೋಡಿದ್ರೆ ಏನಕ್ಕಪ್ಪ ಈ ಥರ ಚರ್ಚ್ಗಳು ಜಾಸ್ತಿ ಇದೆ, ಕ್ರಿಶ್ಚಿಯಾನಿಟಿ ಜಾಸ್ತಿ ಇದೆಯಾ ಅಂತ ನೋಡಿದ್ರೆ ನಮ್ಮ ದೋಸ್ತ ಹೇಳ್ದ, ವಾಸ್ಕೋಡಿಗ ಫಸ್ಟ್ ಬಂದು ಇಳಿದಿದ್ದೆ ಕೇರಳಗೆ ಅಂತ. ಅದರಿಂದ ಬ್ರಿಟಿಷರು ಸಂತತಿ ಇಲ್ಲಿ ಜಾಸ್ತಿ ಇದೆ ಅಂದ್ಬಿಟ್ಟು ಅವಾಗ ನನಗೆ ಅರ್ಥ ಆಯಿತು. ಅದಕ್ಕೆ ಕ್ರಿಶ್ಚಿಯಾನಿಟಿ ಜಾಸ್ತಿ ಇರಬೇಕೇನೋ ಗೊತ್ತಿಲ್ಲ. ಹಾಗೆ ನಾವು ಮುಂದ್ಗಡೆ ಹೋಗ್ತಾನೆ ಇದ್ವಿ, ನಮ್ಮ ಡೆಸ್ಟಿನಿ ಹೆಂಗಾರು ತಲುಪಲೇಬೇಕು ಅಂತ. ಪಾಪ ಸಮಯ ಕೂಡ ಒಂದು ಜಾಸ್ತಿ ಆಯಿತು. ಹುಡುಗರಿಗೆಲ್ಲ ಹೊಟ್ಟೆ ಹಸಿತಾ ಇರುತ್ತೆ. ಹುಡುಗರೇನು ತಿಂದಿರಲ್ಲ, ಸ್ನ್ಯಾಕ್ಸು ಅಂಥದ್ದೆಲ್ಲ ಟೀ ಅಂಗಡಿಯಲ್ಲಿ ಕುಡಿದ್ವಿ. ಹಾಗೆ ನಾವು ಹೋಗ್ತಾ ಇರೋವಾಗ ಒಳ್ಳೆ ಮನೆಗಳು ನೋಡಿದ್ವಿ. ಇಂಥ ಮನೆಗಳು ನಾವು ಕಟ್ಟಿಸ್ಬೇಕು ಗುರು ಜೀವನದಲ್ಲಿ ಅಂದ್ಕೊಳ್ಬೇಕು ನಾವು.
ಒಳ್ಳೆ ಪೀಸ್ ಆಗಿತ್ತು ಮನೆಯಲ್ಲಿ. ಅಂಥ ಮನೆಗಳಲ್ಲಿ ನಾವಿದ್ದರೆ ಅಂದರೆ ಒಳ್ಳೆ ಪೀಸ್ ಆಗಿರುತ್ತೆ. ನೋಡಿದ್ರೆ ಸುತ್ತಮುತ್ತಲು ಚರ್ಚು, ಏನಪ್ಪ ಇಷ್ಟೊಂದು ಚರ್ಚ್ಗಳಿದ್ದಾವೆ ಇಲ್ಲಿ, ಏನು ಸುತ್ತಮುತ್ತಲು ಚರ್ಚು, ಮತ್ತು ಟೀ ಗುಡ್ಡಗಳು, ಮತ್ತು ಹಾಗೆ ಎಂಟ್ರಿ ಆದ್ವಿ. ನನಗೆ ಲೈಫಲ್ಲಿ ಲಾಂಗ್ ಡ್ರೈವ್ ಇಷ್ಟ ಆಗುತ್ತೆ. ಲಾಂಗ್ ಡ್ರೈವು ನನಗೆ ಸ್ಕೂಲಲ್ಲಾದರೆ ಎ ಸೆಕ್ಷನ್ ಬಿ ಸೆಕ್ಷನ್ ಅಂದರೆ ಇಷ್ಟ ಆಗ್ತಾಯಿತ್ತು. ಆದರೆ ಈ ಟ್ರಿಪ್ಪಲ್ಲಿ ಗಾರ್ಡ್ ಸೆಕ್ಷನ್ ಅಂದರೆ ನನಗೆ ಇಷ್ಟನೇ ಆಗಲ್ಲ. ಯಾಕಂದರೆ ಕಾರ್ನ ಸುತ್ತಿ 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 ಹೊಟ್ಟೆದಲ್ಲಿ ತಿಂದಿಲ್ಲ ಅನ್ನೋಕೊಂಡು ವಾಮಿಟಿಂಗ್ ಬರೋ ಥರ ಆಗ್ತಾನೇ ಇರುತ್ತೆ ನನಗೆ. ಈ ಟ್ರಾವೆಲಿಂಗಲ್ಲಿ ಗಾರ್ಡ್ ಸೆಕ್ಷನ್ನೇ ನನ್ನೊಂದು ತಲೆನೋವಾಗಿ ಹೋಗ್ಬಿಡುತ್ತೆ. ಎಲ್ಲಿ ಬಿದ್ದೋಗ್ಬಿಡ್ತಿರೋ, ಮುಂದ್ಗಡೆ ನೋಡ್ರೆ ಪಾತಾಳದ ಥರ ಅಷ್ಟೊಂದು ಆಳ ಇರುತ್ತೆ. ಅದರಲ್ಲಿ ನಮ್ಮ ಕಾರ್ನ ಮೆಲ್ಲಿಗೆ ಓಡಿಸ್ಕೊಂಡು ಹೋಗ್ಬೇಕು. ಏನೋ ಸ್ಪೀಡಾಗಿ ಓಡಿಸ್ಕೊಂಡು ಹೋದರೆ ಮುಗೀತು, ಖತಮ್, ಬಾಯ್ ಬಾಯ್ ಗುಡ್ ಬಾಯ್ ಗಯಾ ಅನ್ಬೇಕು ನಾವು. ಆ ಥರ ನಮ್ಗೆ ವೆದರು ತುಂಬ ಕೇರಳದಲ್ಲಿ ಅಡ್ವೆಂಚರ್ ಆಗಿತ್ತು ನಮ್ಮದು ವೆದರ್ ಅಂತೂ. ನೋಡಿದ್ರೆ ಒಂದು ಗಾಡಿ ಕೆಟ್ಟೋಗಿ ಅಲ್ಲಿ ನಿಂತಿತ್ತು, ಅದನ್ನೇ ಟ್ರಾಫಿಕ್ ಜಾಮ್ ಕೂಡ ಆಗೋಯ್ತು ನಮಗೆ. ಹಾಗೆ ನಾವು ಹೇಗಾದರೂ ನಮ್ಮ ಡೆಸ್ಟಿನಿ ಬೇಗ ತಲುಪಲೇಬೇಕು. ಯಾಕಂದರೆ ಕೊಟ್ಟಿರೋ ದೇವಸ್ಥಾನ ಅನ್ನೋದು ತುಂಬ ಜಾಸ್ತಿ ರಶ್ ಇರ್ತಾರೆ ಅನ್ನೋದು ಕೇಳ್ಪಟ್ಟಿದ್ರಿ. ನಾವು ನಮ್ಮ ಡೆಸ್ಟಿನಿ ಹೇಗಾದ್ರು ತಲುಪಲೇಬೇಕು ಅಂತ ನಾವು ಹೋಗ್ತಾಯಿದ್ವಿ. ಹಾಗೆ ಟಿಫನ್ ಮಾಡಬೇಕು ಅಂದ್ಬಿಟ್ಟು ಒಂದು ಸ್ಥಳದಲ್ಲಿ ಇರಿಸಿದ್ವಿ. ನೋಡಿದ್ರೆ ನಮ್ಮ ಡ್ರೈವರನ್ನ ಚಿತ್ರಾನ್ನ ಮಾಡ್ತಾಯಿದ್ದಾರೆ. ನಮ್ಮ ಗಗನ್ ಬಂದ, ಏನೋ ಆಗ್ತದಾನೆ, ಅವನ ಕೈಯಲ್ಲಿ ಏನಿಲ್ಲ, ಯಾಕೆ ಏನೋ ಹಾಕ್ದ ಗುರು. ಹಾಗೆ ನಾವು ಎಂಟ್ರಿ ಆದ್ವಿ ನಮ್ಮ ಡೆಸ್ಟಿನಿ ಅಕ್ಕರೆ ಕೊಟ್ಟಿಯೂರು ಟೆಂಪಲ್. ನಮಗೆ ತುಂಬ ಚೆನ್ನಾಗಿತ್ತು. ಅಲ್ಲಿನ ವೈಬ್ಸು ಮತ್ತು ಟ್ರೆಡಿಷನಲ್ ವೇರ್ಸು, ಎಲ್ಲರೂ ಪಂಚೆ ಮತ್ತು ಶರ್ಟು ಎಲ್ಲರೂ ಹಾಕ್ಕೊಂಡಿದ್ರು. ಆದರೆ ನಮ್ಮ ಗ್ರೂಪಲ್ಲಿ ಎಲ್ಲರೂ ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡು ಹೋಗಿದ್ವಿ. ಫಸ್ಟು ನಾವು ಬಂದಿದ್ದೆ ಕೊಟ್ಟಿಯೂರಿಗೆ. ಇದನ್ನು ನೋಡಿಕೊಂಡು ಫಸ್ಟು ಈ ಟೆಂಪಲಲ್ಲೇ ದೇವರಿರೋದು. ಇಲ್ಲಿಂದ ಎತ್ಕೊಂಡೋಗಿ 25 ದಿನ ಕೊಟ್ಟಿಯೂರಲ್ಲಿ ಇರ್ತಾರೆ. ಎಷ್ಟು ಚೆನ್ನಾಗಿದೆ ಈ ಟೆಂಪಲ್. ಒಂಥರ ಟ್ರೆಡಿಷನಲ್ ಆಗಿ, ಹಳೆ ಕಾಲ ದೇವಸ್ಥಾನಗಳೇ ಒಂಥರ ಟ್ರೆಡಿಷನಲ್ ಆಗಿರುತ್ತೆ. ಆ ಟೆಂಪಲ್ಗೆ ಹೋಗ್ತಾಯಿದ್ರೆ ಒಂಥರ ಮನಕ್ಕೆ ಶಾಂತಿ ಇರೋದಂಗಿರುತ್ತೆ. ನಾನು ಇದೇನಪ್ಪ, ಇದನ್ನೇ ಕೊಟ್ಟಿಯೂರು ಅನ್ನೋದು ನನಗೆ ಮೊದಲೇ ಗೊತ್ತಿರಲಿಲ್ಲ, ಇದೇ ಕೊಟ್ಟಿಯೂರು ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾನೇ ಇದ್ವಿ. ಜನ ಆ ಕಡೆ ಹೋಗ್ತಾರೋ ಆ ಕಡೆನೇ ಹೋಗ್ತಾನೇ ಇದ್ವಿ ನಾನಂತೂ. ಆಮೇಲೆ ಇನ್ನು ಮುಂದೆ ಇರೋದು ಕೊಟ್ಟಿಯೂರು ಅಂತೇಳ್ಬಿಟ್ಟು ಬ್ರಿಡ್ಜ್ ಮೇಲೆ ಬಿಟ್ಟರು ನಮ್ಮನ್ನು. ಜನ ನೋಡ್ರೆ ಕಡಿಮೆನೇ ಇದ್ದಾರೆ ಬಿಡು, ನಾವು ಹೋಗ್ಬೋದು ಅಂದ್ಕೊಂಡಿದ್ವಿ. ನೋಡಿದ್ರೆ ಜನ ಮುಂದೆ ಜಾಸ್ತಿ ಜನ ಇದ್ದಾರೆ. ನಮಗಿಂತ ಜಾಸ್ತಿ ಜನ ಬೆಳಗ್ಗೆನೇ ಬೇಗ ಬಂದಿದ್ದಾರೆ ಅಂತ ಗೊತ್ತಾಯಿತು. ನೋಡಿದ್ರೆ ಜನ ಇಲ್ಲೆಲ್ಲ ಕೀಪ್ ಸೈಲೆನ್ಸ್ ಅಂದ್ಬಿಟ್ಟು ಒಂದು ಬೋರ್ಡ್ ಹಾಕಿರ್ತಾರೆ. ಎಲ್ಲರೂ ಸೈಲೆಂಟಾಗೇ ಇರ್ತಾರೆ. ನೋಡಿ, ನಾವು ವೀಡಿಯೋ ಮಾಡೋ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕರೆಕ್ಟಾಗಿ ಜನ ನೋಡಿದ್ರೆ ತುಂಬ ರಶ್ ಆಗಿಬಿಟ್ಟಿದೆ. ಮತ್ತು ಇಲ್ಲಿನ ವಿಶೇಷತೆ ಏನಂದರೆ ಅಲ್ಲೊಂದು ನೀರು ಕೊಡ್ತಾರೆ, ಬಿಸಿನೀರು ತಪ್ಪದೇ ಕುಡೀರಿ, ಮನಸ್ಸು ಶಾಂತಿ ಇರುತ್ತೆ. ಹಾಗಲೇ ನಾವು ಕ್ಯೂ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಕೊಟ್ಟಿಯೂರಿಗೆ ರೀಚ್ ಆದ್ವಿ. ಇನ್ನು ನಾವು ವೀಡಿಯೋ ಒಳಗಡೆ ಮಾಡೋಕ್ಕಾಗಲ್ಲ, ಯಾಕಂದರೆ ಫೋನ್ ಕಿತ್ಕೊತಾರೆ, ಫೋನೇ ಬಿಸಾಕ್ಬಿಡ್ತಾರೆ. ಯಾಕಂದರೆ ಅಲ್ಲಿ ಫೋನ್ ಅಲೋ ಇಲ್ಲ. ಆದರೆ ನಾವು ಕ್ಯೂ ಅಲ್ಲಿ 2.5 ಅವರ್ ಇದ್ವಿ. ಆದರೆ ನಮಗೆ ಅನಿಸಿದ್ದಿಷ್ಟೇ, ಆ ದೇವಸ್ಥಾನಕ್ಕೆ ನಾವು ಒಳಗಡೆ ಎಂಟರ್ ಆಗಿದ್ದಾದಮೇಲೆ ಅಲ್ಲಿ ನೀರು, ಆ ಕೊಳದಲ್ಲಿರುವಂಥ ನೀರು ಪವಾಡನೋ ಏನೋ ಗೊತ್ತಿಲ್ಲ, ಕಾಲು ನೋವು, ಮೈಕೈ ನೋವು ಎಲ್ಲ ಬಿಟ್ಬಿಡ್ತು. ಮನ್ಸಿಗೆ ನೆಮ್ಮದಿ ಸಿಗ್ದಂಗಾಯಿತು. ಅಲ್ಲಿನ ದೇವಸ್ಥಾನದ ಪ್ರತ್ಯೇಕತೆನೇ ಅದೇನೋ ಗೊತ್ತಿಲ್ಲ, ಮನ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲ ಈ ದೇವಸ್ಥಾನ ಕೊಡುತ್ತೆ. ಹಾಗೆ ನಾವು ದರ್ಶನ ಮುಗಿಸ್ಕೊಂಡು ಬರ್ತಾ ಇರೋವಾಗ ಇಲ್ಲಿ ದೈವ ನರ್ತಕ ಇರ್ತಾರೆ. ನಾವು ಅವ್ರು ನೋಡಿಕೊಂಡು ಇನ್ನು ಕೊಟ್ಟಿಯೂರು ಟೆಂಪಲ್ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಇನ್ನು ಬೇಡ ವರ್ಷಗಳ ಅಲ್ಲಿ ಒಂದು ಮಹಾಪ್ರಸಾದ ಕೊಡ್ತಾರೆ, ಒಡಪ್ಪು ಅಂತ. ಆ ಒಡಪ್ಪನ್ನ 70 ರೂಪಾಯಿ ಒಂದು, ಕಡಿಮೆ ರೇಟಲ್ಲೂ ಇರುತ್ತೆ. ಯಾರ್ಯಾರು ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತೀರಾ, ದೇವಸ್ಥಾನ ದರ್ಶನ ನೀಟಾಗಿ ಮಾಡ್ಕೊಳ್ಳಿ. ಮತ್ತು ಒಡಪ್ಪು ಮತ್ತು ಅಲ್ಲಿರೋ ಕಲ್ಲಲ್ಲಿ ಭಸ್ಮ ಇಟ್ಕೊಳೋದು ಎಲ್ಲ ಮಾಡಿ ದೇವ್ರ ಕೃಪೆಗೆ ನೀವು ಒಳಗಾಗಿ. ಸೊ ಇನ್ನು ನಮಸ್ತೆ, ಸನಿಂಗ್ ಆಫ್ ಎಲ್ರಿಗೂ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಇದೇ ನಾನು ಮೊದಲನೇ ವೀಡಿಯೋ ಬಿಡ್ತಾ ಇರೋದು ಯೂಟ್ಯೂಬ್ ಚಾನಲಲ್ಲಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಬಾಯ್ ಎಲ್ರಿಗೂ.